ಹೆಣ್ಮಕ್ಳು ಸಿಗರೇಟ್ ಸೇದಬಾರ್ದು ಅಂತ ಇತ್ತು, ಸಿಗರೇಟ್ ಸೇದೋದೇ ತಪ್ಪು ಅಂತಿತ್ತು. ಇವಾಗ ಸಿಗರೇಟ್ ಸೇದೋದು ತುಂಬಾ ಕಾಮನ್ ಆಗೋಗಿದೆ. ಕುಡಿಯೋದಕ್ಕಿಂತ ಜಾಸ್ತಿ ತೊಂದರೆ ಕೊಡೋದು ಸ್ಮೋಕಿಂಗ್. ಈಗ ತುಂಬಾ ಕಾಮನ್ ಆಗಿದೆ. ಯಾರೋ ಒಬ್ಬ ಸಿಗ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾನೆ, ನೆಕ್ಸ್ಟ್ ಡೇ ಇಬ್ರು ಬೈಕಲ್ಲಿ ಹೋಗ್ತಾರೆ. ಈ ಡ್ರಗ್ಸ್ ಅನ್ನೋದು ತುಂಬ ದೊಡ್ಡ ಇಶ್ಯೂ ಆಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಬಂದಾಗ ನನ್ನ ಹತ್ರ ಬರೋರಲ್ಲಿ ಹುಡುಗರು, ಎಸ್ಪೆಷಲಿ ಟೀನೇಜರ್ಸ್ ಅಥವಾ 25 ವರ್ಷದೊಳಗಡೆ ಇರುವಂಥ ಹುಡುಗಿರು ಇಬ್ಬರು ಇರ್ತಾರೆ. ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ನಾನು ನೋಡಿರೋ ಹಾಗೆ ಕಾಲೇಜ್ಗಳಲ್ಲಿ ಈಗ ಬಹಳ ಇದೆ ಡ್ರಗ್ಸ್. ಯಾಕಂದರೆ ನಮ್ಮ ಹತ್ರ ಬಂದಿರುವಂಥ ಕೇಸಲ್ಲಿ ಕಾಲೇಜಲ್ಲಿ ಎಲ್ಲಿಂದ ಸಿಕ್ತು ನಿಮಗೆ ಡ್ರಗ್ಸ್ ಅಂತ ಕೇಳಿದಾಗ ಕಾಲೇಜಲ್ಲಿ ಕೊಡ್ತಾಯಿದ್ರು ಅಲ್ಲಿ ಕಾಲೇಜಲ್ಲಿ ಏನಿಲ್ಲ, ದೊಡ್ಡ ದೊಡ್ಡ ಕ್ಯಾಂಪಸಸಲ್ಲಿ ಇದು ನಡೀತಾ ಇದೆ. ಅದು ನೋಡಿಬಿಟ್ಟು ಸಹ ಗೊತ್ತಿದ್ದು ಗೊತ್ತಿಲ್ಲದಲೇ ಇರುವಂಥ ಒಂದು ಪರಿಸ್ಥಿತಿ ಎಲ್ಲರಿಗೂ ಇದೆ. ಆಮೇಲೆ ಯಾಕಂದರೆ ಈಗ ಒಬ್ಬ ಡ್ರಗ್ಸ್ ತೊಗೊಳ್ತಾ ಇದ್ದಾನೆ ಅಥವಾ ತೊಗೊಳ್ತಾ ಇದ್ದಾಳೆ ಅಂದರೆ ಅವ್ರ ಪೇರೆಂಟ್ಸ್ ಅವ್ರನ್ನ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ ಹೊರತು, ನನ್ನ ಮಗ ತೊಗೊಂಡ ಅಂತ ಅವ್ರು ಪೊಲೀಸ್ ಹತ್ರ ಹೋದರೆ ಪೊಲೀಸರು ಮಗನ ಫಸ್ಟ್ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಯಾರೂ ಇದು ರಿಸ್ಕ್ ತೊಗೊಳಕ್ಕೆ ಹೋಗ್ತಿಲ್ಲ. ಆ್ಯಂಡ್ ಈಗ ಹೆಣ್ಮಕ್ಳಿಗೆ ನೋಡೋಕೆ ಹೋದರೆ, ಮೊದಲು ಹೆಣ್ಮಕ್ಳು ಸಿಗರೇಟ್ ಸೇದಬಾರ್ದು ಅಂತ ಇತ್ತು, ಸಿಗರೇಟ್ ಸೇದೋದೇ ತಪ್ಪು ಅಂತಿತ್ತು. ಇವಾಗ ಸಿಗರೇಟ್ ಸೇದೋದು ತುಂಬ ಕಾಮನ್ ಆಗೋಗಿದೆ. ಹೇಗೆ ಫ್ಯಾಷನ್ ಹೆಸರಲ್ಲಿ ಕಾಮನ್ ತುಂಬ ಜನ ಆಗಿದೆ. ಐ ಮೀನ್ ಫ್ಯಾಷನ್ ಅಂತ ಸ್ಟಾರ್ಟ್ ಆಗುತ್ತೆ, ಅದೇನಾಗುತ್ತೆ ಸ್ಟ್ರೆಸ್ ರಿಲೀವ್ ಅಂತ ಹೇಳಿ ಅಡಿಕ್ಷನ್ ಸ್ಟಾರ್ಟ್ ಆಗೋಗಿದೆ, ಸ್ಟ್ರೆಸ್ ರಿಲೀವ್ಸ್ ಅಂತ ಹೇಳಿ ಆಗೋಗಿದೆ. ಬಟ್ ಸಿಗರೇಟ್ ಸ್ಮೋಕಿಂಗ್ ನಿಜ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಕುಡಿಯೋದಕ್ಕಿಂತ ಜಾಸ್ತಿ ತೊಂದರೆ ಕೊಡೋದು ಸ್ಮೋಕಿಂಗ್. ಯಾಕಂದರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದೇರ್ ಯುಟ್ರಸ್, ಗರ್ಭಕೋಶನ ಅಫೆಕ್ಟ್ ಮಾಡುತ್ತೆ. ಬಟ್ ಇದು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಮೊದಲೇನಾಗಿತ್ತು, ಸ್ಟಾರ್ಟ್ ಆಗಿತ್ತು ಸ್ಮೋಕಿಂಗ್ ಅಂತ ಶುರುವಾಯಿತು, ಡ್ರಿಂಕ್ಸ್ ಸ್ಟಾರ್ಟ್ ಆಯಿತು. ಈಗ ಹೆಣ್ಮಕ್ಳು ತುಂಬ ಅಡಿಕ್ಟ್ ಆಗ್ತಾ ಇರೋದು ಡ್ರಗ್ಸ್. ಸೊ ಎಲ್ಲೋ ಹೇಗೋ ಅವ್ರಿಗೊಂದು ಸಿಕ್ಬಿಡುತ್ತೆ ಡ್ರಗ್ಸ್ ಕಾಲೇಜಲ್ಲಿ, ಎಸ್ಪೆಷಲಿ ಕಾಲೇಜ್ ಟೀನೇಜ್ ಹುಡುಗಿರು. ಪ್ರತಿ ಪೇರೆಂಟ್ಸು ಅವರವರ ಟೀನೇಜರ್ಸ್ನ ನೋಡ್ಕೊಳ್ಬೇಕು. ಅಂದರೆ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಹಾಸ್ಟೆಲಲ್ಲಿ ಬಿಟ್ಟಾಗ. ಅದು ಪ್ರೆಸ್ಟೀಜಿಯಸ್ ಕಾಲೇಜಸ್, ತುಂಬ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಪ್ರೆಸ್ಟೀಜಿಯಸ್ ಕಾಲೇಜಸ್ ಬಂದಿವೆ ಇವಾಗ. ಆ ಕಾಲೇಜಲ್ಲಿ ನಡೀತಾ ಇರುವಂಥ ಡ್ರಗ್ಸ್ ದಂಧೆ ಅನ್ನೋದು ಆ ಒಂದು ಸಭ್ಯತೆಯ ಗಡಿ ದಾಟಿ ಮೇಲೆ ಹೋಗಿಬಿಟ್ಟಿದೆ ಅದು. ಆದರೆ ಯಾರೂ ಕಣ್ಮುಚ್ಚಿ, ಎಲ್ಲರೂ ವ್ಯವಸ್ಥೆಗಳು ಕಣ್ಮುಚ್ಚಿ ಕೂತಿದೆ. ಹೆಣ್ಮಕ್ಳು ತುಂಬ ತಗೊಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಅಡಿಕ್ಷನ್ ಆಗಿದೆ ಅಂದರೆ, ಅದಕ್ಕೋಸ್ಕರ ನಾವು ಏನಕ್ಕೆ ಯಾವ ಲೆವೆಲ್ಗಾದರೂ ಹೋಗ್ತೀವಿ, ದುಡ್ಡು ಬೇಕಾ ಏನು ಬೇಕಾದರೂ ಹೋಗ್ತೀವಿ ಅಂತ ಹೇಳ್ತಿರ್ತಾರೆ. ಇದು ಸಹ ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದರೆ ಡ್ರಗ್ಸ್ ಅನ್ನೋದು ಅವರ ಒಂದಷ್ಟು ಇಡೀ ಲೈಫ್ನ ಹಾಳು ಮಾಡುವಂತಹ ಇದಿರುತ್ತೆ, ವಿಷಯಗಳಿರುತ್ತೆ. ಈಗ ನಾನು ರೀಸೆಂಟಾಗಿ ಒಂದು ನೋಡಿದೆ, ಯಾವುದೋ ಒಂದು ನ್ಯೂಸು, ಒಂದು ಹುಡುಗಿಗೆ ಒಬ್ಬ ಹುಡುಗನ ಜೊತೆ ಮೀಟ್ ಆಗ್ತಾಳೆ. ಆಮೇಲೆ 23 ಜನರ ಜೊತೆ 23 ಜನ ಅವಳನ್ನ ಯೂಸ್ ಮಾಡ್ಕೊಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಅದೇನು ಹೇಳಿದರೆ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಏನು ಹೇಳ್ತಿರೋದು, ಪ್ರತಿಯೊಬ್ಬ ಪೇರೆಂಟ್ಸು ನಿಮ್ಮ ಮಗಳು ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ದಯವಿಟ್ಟು ಯಾರನ್ನು ಮೀಟ್ ಮಾಡ್ತಾರೆ ಅವ್ರದ್ದು ಫೋನ್ ನಂಬರ್ ಎಲ್ಲ ತೆಗೆದಿಟ್ಕೊಳ್ಳಿ. ಇದು ಮಾಡ್ತಾ ಇಲ್ಲ ಪೇರೆಂಟ್ಸು. ಆಮೇಲೆ ಆದರೆ ಎಸ್ಪೆಷಲಿ ಟೀನೇಜರ್ಸ್, ಯಾಕಂದರೆ ಅದು 19 ವರ್ಷದ ಹುಡುಗಿ ಅನಿಸುತ್ತೆ ನಾನು ಹೇಳಿದ್ದು, 19 ಇಯರ್ಸ್ ಜಸ್ಟ್ ಟೀನೇಜ್ ಹುಡುಗಿ. ಸೊ ನಿಮಗೆ ರೈಟ್ಸ್ ಇವೆ, ಹಾಗೆಯೇ ಅವ್ರದ್ದು ಸಹ ಹೆಣ್ಮಕ್ಳು ಅವ್ರು ಕೊಡಬೇಕು. ಯಾಕಂದರೆ ಪ್ರಪಂಚ ತುಂಬ ಕಷ್ಟ ಇದೆ, ಯಾವ ರೀತಿ ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಒಬ್ಬ ಆಗುಂತಕನ ಜೊತೆ ಹೋಗಿ ಮೀಟ್ ಮಾಡ್ಬೋದು. ಮತ್ತು ಇದೊಂದು ಹೇಳಿ, ಯಾರನ್ನೇ ಮೀಟ್ ಮಾಡಿದ್ರು ಇದು ಡೌಟ್ಫುಲ್ ಆಗಿದ್ರೂ ಆಗ್ಬೋದು, ದಯವಿಟ್ಟು ಅವರು ಏನಾದರೂ ಕೊಟ್ಟಾಗ ಅವರ ಡೈರೆಕ್ಟ್ ಅದನ್ನು ಅವ್ರು ತೊಗೊಂಡ್ಮೇಲೆ ತೊಗೊಳ್ಳಿ, ಇಲ್ಲಾಂದರೆ ಅವಾಯ್ಡ್ ಮಾಡಿ. ಹೊಸಬ್ರು ಆಮೇಲೆ ಯಾರೇ ನಾಟ್ ವೆರಿ ಕ್ಲೋಸ್ ಪೀಪಲ್ ಅಂತ, ತುಂಬ ಕ್ಲೋಸ್ ಇಲ್ಲ ಅಂದರೆ ಅವಾಯ್ಡ್ ಮಾಡಿ. ಅವ್ರ ಜೊತೆ ಜ್ಯೂಸ್ ಕುಡಿಯೋದು ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ, ಅಥವಾ ಅವ್ರ ಜೊತೆ ಹೋಗೋದು ಈಗ ತುಂಬ ಕಾಮನ್ ಆಗಿದೆ. ಯಾರೋ ಒಬ್ಬ ಸಿಗ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾನೆ, ನೆಕ್ಸ್ಟ್ ಡೇ ಇಬ್ಬರು ಬೈಕಲ್ಲಿ ಹೋಗ್ತಾರೆ. ನೀವು ಲವ್ ಮಾಡಿ ಹೋಗ್ತೀರಾ ಅದು ಸೆಕೆಂಡರಿ, ಬಟ್ ಅವನು ನಿಮ್ಮನ್ನು ಕರ್ಕೊಂಡು ಹೋಗಿ ಅವನು ಯೂಸ್ ಮಾಡ್ಕೊಳ್ತದೆ, ಇನ್ನೊಂದು 10 ಜನರ ಜೊತೆ ಯೂಸ್ ಮಾಡುವಂಥದ್ದಾಗ ಯಾರು ತೊಂದರೆಗೆ ಸಿಕ್ಕಾಕೊಳ್ತಾರೆ? ಹೆಣ್ಮಕ್ಳು. ಇದು ಹೆಣ್ಮಕ್ಳಿಗೆ ಅರ್ಥ ಆಗಲ್ಲ. ರಿಯಲಿ ಹೇಳಬೇಕಂದ್ರೆ ಇದು ಅರ್ಥ ಆಗಲ್ಲ. ಸ್ವಾತಂತ್ರ್ಯ, ನನ್ನ ಫ್ರೆಂಡ್ ಹೋಗ್ತಾರೆ, ನಾನು ಹೋಗ್ತೀನಿ, ಹೀಗೆ ಹೋಗ್ತೀನಿ ಅಂತಾರೆ, ಹೆಣ್ಮಕ್ಳಿಗೆ ಅರ್ಥ ಆಗಲ್ಲ. ಆದರೆ ಪೇರೆಂಟ್ಸು ಈ ಬಗ್ಗೆ ಬಹಳ ಕೇರ್ಫುಲ್ಲಾಗಿ ಇರಬೇಕು. ಮತ್ತು PGನಲ್ಲಿ ಬಿಟ್ಟಿರ್ತೀರ, ನಿಮ್ಮ ಮಕ್ಕಳು ಅಲ್ಲಿ ಏನು ಮಾಡ್ತಾರೆ, ಯಾರ ಜೊತೆ ಇದ್ದಾರೆ, ಹೇಗೆ ಹೌ ದೇ ಆರ್ ಬೀಯಿಂಗ್ ಯೂಸ್ಡ್, ಅಥವಾ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ನಿಗಾ ಇಡಿ. ಇದನ್ನೆಲ್ಲ ನೀವು ಮಾಡ್ತಾ ಇದ್ದಾಗ ಹೆಣ್ಮಕ್ಳು ತೊಂದರೆ. ಯಾಕಂದರೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ, ಗಂಡು ಹೆಣ್ಣು ಈಕ್ವಲ್, ಬಟ್ ಅನ್ಯಾಯ ಆದಾಗ ಹೆಣ್ಣಿಗೆ ಆಗುವಷ್ಟು ಅನ್ಯಾಯ ಅಂದರೆ ಅವಳ ಜೀವನ ಮೇಲೆ ಬೀಳುವಂಥ ಒಂದು ಆಘಾತ ತುಂಬ ಜಾಸ್ತಿ. ಆಮೇಲೆ ಕಾಲೇಜಿಗೆ ಕಳಿಸ್ತೀರಾ, ಅಲ್ಲಿ ಏನು ಮಾಡ್ತಾರೆ, ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸಲ ಅಲ್ಲಿ ಲೆಕ್ಚರರ್ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ. ಇದು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ.
ಅಲ್ಲಿ ಏನು ನಡೀತಾ ಇದೆ, ಮಗಳು ಏನು ಮಾಡ್ತಿದ್ದಾಳೆ ಅನ್ನೋದು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಮತ್ತೆ ಹೇಳ್ತೀನಿ, 25 ವರ್ಷದ ತನಕ ಪ್ರತಿಯೊಂದು ಗಂಡಾಗಲಿ ಹೆಣ್ಣಾಗಲಿ ಇನ್ನೂ ಮಕ್ಕಳೇ. ಹಾಗಾಗಿ ಅವರಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಆಸೆ ಆಕಾಂಕ್ಷೆಗಳು ಬಂದಾಗ ಅವ್ರು ಕ್ರೌರ್ಯಕ್ಕೂ ಹೋಗ್ತಾರೆ, ಅಥವಾ ಒಂದು ಕ್ರೌರ್ಯ ಇದು ಕೊಲೆ ಮಾಡಬೇಕಾ ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಇಲ್ಲ ತಾವೇ ಸಾಯ್ಬೇಕಾ ಅದಕ್ಕೂ ಹೋಗ್ತಾರೆ. ಹೈ ರಿಸ್ಕ್ ರೇಂಜ್ ಅದು ಏಜು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ 25 ವರ್ಷ ತನಕ ನೋಡ್ಕೊಳ್ಳೋದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ.